ಯೋಧರ ದಿನಾಚರಣೆ ದಿನ ಒಂದು ಸ್ಪೆಷಲ್ ಆಗಿ ಆ ಮಾತುಗಳನ್ನ ಹೇಳ್ತೀರಾ, ತುಂಬ ಹೆಮ್ಮೆ ಪಟ್ಕೊಂಡು ಮಾತಾಡ್ತೀರಾ, ತುಂಬ ಖುಷಿ ಆಯಿತು. ಆ ಸೀನ್ ಇದೆಯಲ್ಲ, ಸ್ಪೆಷಲ್ ಸೀನ್ ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಮಿಲ್ಟ್ರಿ ಬ್ಯಾಕ್ಗ್ರೌಂಡ್ ಇರೋ ಅಂಥದ್ದು ಒಂದು ಮಾದಪ್ಪಣ್ಣ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಆ ಗತ್ತು, ಆ ಗಮ್ಮತ್ತು ಹೆಂಗಿರತ್ತೆ ಅಂತ, ಅಂದರೆ ಮಿಲ್ಟ್ರಿದು ಯೋಧರದ ಬಗ್ಗೆ ಹೇಳ್ತಿರ್ಬೇಕಾದ್ರೆ. ಕರೆಕ್ಟ್. ನನಗೆ ಯೋಧರ ಬಗ್ಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನನಗೆ 3 ಜನ ಚಿಕ್ಕಮ್ಮಂದಿರಿಗೆ ನನ್ನ ತಾಯಿಯ ತಂಗಿಯರು ಅವರು ಎಕ್ಸ್ ಮಿಲಿಟ್ರಿ ಮೆನ್. ಹಾಗಾಗಿ ನನ್ನ ಇಬ್ಬರು ಮಾವಂದರು, ಒಬ್ಬರು ಗೋವಾದಲ್ಲಿ ಪೊಲೀಸು, ಒಬ್ಬರು ಬಾಂಬೆದಲ್ಲಿ ಪೊಲೀಸ್, ಇಬ್ಬರು ರಿಟೈರ್ಡ್ ಆಗಿದ್ದಾರೆ. ಅವರು DRನಲ್ಲಿದ್ದರು, ಆಮೇಲೆ ಮಹಾರಾಷ್ಟ್ರ ಪೊಲೀಸಲ್ಲಿದ್ದರು. ಹಾಗಾಗಿ ನಾನು ಕಾರವಾರ ಜಿಲ್ಲೆಯ ಕೇರವಡಿ ಗ್ರಾಮದವನು ನಾನು. ಅಲ್ಲಿಯ ಆಲ್ಮೋಸ್ಟ್ ಎಲ್ಲರೂ ಕಾರವಾರದಲ್ಲಿದ್ದವರು, ಕೊಂಕಣ್ ಮರಾಠ್ಸಲ್ಲಿ ಬರುತ್ತೆ ನಮ್ಮದು ಕಮ್ಯುನಿಟಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸೈನಿಕರು ಮುಂಚೆ, ಈಗಲ್ಲ. ಆವಾಗ SLC ಆದರೆ ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ಹೈಟು ಪರ್ಸನಾಲಿಟಿ ಎಲ್ಲ ಚೆನ್ನಾಗಿರೋದು. ಹಾಗೆ ಹೋಗಿದ್ದಕ್ಕೆ ನನಗೆ ಮಿಲಿಟ್ರಿಯ ಕಷ್ಟ ನಷ್ಟಗಳು ಎಲ್ಲನೂ ಗೊತ್ತಿದೆ. ಈಗ ತುಂಬ ಚೆನ್ನಾಗಿದೆ ಅಂತಾರೆ, ಮುಂಚೆ ಇನ್ನೂ ತುಂಬ ಕಷ್ಟ ಇತ್ತು ಅಂತ. ನಮ್ಮಲ್ಲಿ ಸುಮಾರು ಜನ ರಿಲೇಟಿವ್ಸ್ ಎಲ್ಲರೂ ಮಿಲಿಟ್ರಿಲಿದ್ದಾರೆ. ಹಾಗಾಗಿ ನನಗೆ ಈ ಮಾದಪ್ಪನ ಪಾತ್ರ ಮಾಡಬೇಕಾದ್ರೆ ನನಗೆ ನನ್ನ ಮಾವನೋ, ನನ್ನ ಚಿಕ್ಕಮ್ಮನ ಗಂಡನೋ ಯಾರಾದರೂ ಒಬ್ಬರು ನೆನಪಿಗೆ ಬರ್ತಾರೆ. ಅವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ಬರ್ತಿದ್ರು ಅವರು. ನಾನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ತುಂಬ ನೋಡಿದ್ದೆ ಅವರಿಗೆ. ಈಗ ಮೊನ್ನೆ ಅಷ್ಟೇ ಅವರು ಎಕ್ಸ್ ಮಿಲಿಟರಿ ಮೆನ್ ಆಗಿದ್ದರು, ನಮ್ಮ ಚಿಕ್ಕಮ್ಮನ ಗಂಡ ತೀರ್ಕೊಂಡ್ರು. ಆವಾಗಲೂ ಅಂದ್ಕೊಂಡೆ ನಾನು ಅವ್ರನ್ನ ನೆನೆಸ್ಕೊಂಡಿದ್ದೆ ಆಗ. ಹಾಗಾಗಿ ನನಗೆ ಅದ್ರದ್ದು ಆಳ ಅರಿವು ಎಲ್ಲ ಒಂಚೂರು ಗೊತ್ತಿದೆ. ಸರ್, ಬಟ್ ಹಿಂಗೆ ನೀವು ಅಂದರೆ ಯೂಶ್ವಲಿ ಹೇಳ್ತಾರಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾರೆ. ಈ ಬ್ಯಾಕ್ಗ್ರೌಂಡಲ್ಲಿ ಫ್ಯಾಮ್ಲಿಲಿ ಏನು ಅಟ್ಮಾಸ್ಫಿಯರ್ ಇರುತ್ತೋ, ಫ್ಯಾಮ್ಲಿ ಆ ಕಡೆನೇ ತಳ್ಳಕ್ಕೆ ನೋಡ್ತಾ ಇರುತ್ತೆ. ನೀವು ಕಲಾವಿದರಾಗಿ ಈ ಕಡೆ ಎಂಟ್ರಿ ಕೊಟ್ಟಿದ್ದು ಹೆಂಗೆ ಅಂದರೆ, ಫ್ಯಾಮ್ಲಿಲಿ ಅಷ್ಟು ಜನ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಗೆ ಅದು ಅನ್ನಿಸ್ಲಿಲ್ವಾ ಅಥವಾ ಹೆಂಗೆ ಅಂತ? ನನ್ನ ಇಡೀ ಫ್ಯಾಮಿಲಿಯಲ್ಲಿ ಯಾರೂ ಕಲಾವಿದರಿಲ್ಲ. ನಮ್ಮ ಊರಲ್ಲೇ ಬಹುಶಃ, ಅಂದರೆ ಆ ಕೇರವಡಿ ಗ್ರಾಮದಲ್ಲೇ ಬಹುಶಃ ನಾನು ಟೆಲಿವಿಷನ್ಗೆ ಅಥವಾ ಸೀರಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋನು ನಾನು ಒಬ್ಬನೇ ಅಂತ ಕಾಣುತ್ತೆ. ಆಮೇಲೆ ಟೆಕ್ನಿಷಿಯನ್ನಾಗಿ ಒಂದಿಷ್ಟು ಜನ ಹೋಗಿದ್ದಾರೆ, ಬಾಂಬೆದಲ್ಲಿ, ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ. ಅದು ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ನನ್ನ ಅಮ್ಮ ಹೇಳೋರು, ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮಪ್ಪಂಗೆ ಸಿನಿಮಾ ನೋಡೋದು ತುಂಬ ಚಟ ಇತ್ತಂತೆ. ಆವಾಗ 10 ಸಿನಿಮಾ. ನಮ್ಮಮ್ಮ ಗರ್ಭಿಣಿ ಇದ್ದಾಗಲೂ ಕೂಡ ನನ್ನನ್ನು ಅವರು 10 ಸಿನಿಮಾ ಕರ್ಕೊಂಡು ಹೋಗ್ತಿದ್ದಂತೆ. ಮೇ ಬಿ ಅವ್ರ ಸೀರಿಯಲ್ಲು ಸಿನಿಮಾನು ಹಾಗೆ ನೋಡ್ತಿದ್ರು. ಕೊನೆ ಕಾಲ ತನಕನೂ ತುಂಬ ಚೆನ್ನಾಗಿ ನೋಡ್ತಿದ್ರು. ಮೇ ಬಿ ಅದೆಲ್ಲೋ ಒಂದು ಕಡೆಗೆ ಸ್ಪಾರ್ಕ್ ಆಗಿ ಬಂತೋ ಏನೋ ಕಾಣುತ್ತೆ. ಗರ್ಭ ಸಂಸ್ಕಾರ ಅಂತಾರಲ್ಲ, ಗರ್ಭದೊಳಗಡೆ ಇದ್ದಾಗಲೇ ಮಕ್ಕಳಿಗೆ ಅವನ್ನ ಏನು ನೋಡ್ತಿರ್ತಾರೋ ತಾಯಂದ್ರು ಅದೇ ಇದಾಗುತ್ತೆ ಅನ್ಸುತ್ತೆ. ಅದು ಇದಾಗಿರ್ಬೋದು. ನೈಸ್ ಸರ್. ಬಟ್ ನಿಮ್ಮಂತ ಒಬ್ರು ಕಲಾವಿದರು ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋದು ತುಂಬ ಖುಷಿ ವಿಚಾರ. ಪಾತ್ರ ಮಾತ್ರ ಅದ್ಭುತವಾಗಿ ಬರ್ತಾ ಇದೆ.